ರಾಶಿಯವರಿಗೆ ಬಹಳ ರೀತಿಗಳಿಂದ ಹೇಳದಂತಾದರೆ ಇವರ ಒಂದು ಜೀವನದಲ್ಲಿ ಬಹಳ ಮುಖ್ಯವಾಗಿ ಶತ್ರುಗಳ ಬಾಧೆಯಿಂದ ಇವರು ಬಹಳ ಒಂದು ಶತ್ರುತ್ವದಿಂದ ಇವರು ಮಾನಸಿಕ ಒಳಗಾಗುತ್ತಾರೆ. ಮತ್ತು ಪರಿಪೂರ್ಣವಾಗಿ ಹೇಳದಂತಾದರೆ ಇವರ ಜೀವನದಲ್ಲಿ ಯಾವುದೇ ಒಂದು ನೇರ ಮಾತಾಡಿದ್ರೆ, ಒಂದು ನಿಷ್ಠರಿಂದ ಮಾತಾಡಿದ್ರೆ, ಕಡ್ಡಿ ಮುರಿದಂಗೆ ಏನು ಇವರು ಮಾತಾಡ್ತಾರೆ, 4 ಜನದ ಮುಂದೆ ಇವರು ಬಹಳ ಕೆಟ್ಟವರಾಗ್ತಾರೆ. ಇವರು ಪಾಡಿಗೆ ಇವರು ಒಂದು ಸ್ವಾವಲಂಬಿತವಾದ ಇವರು ಜೀವನ ಮಾಡೋಕ್ಕೆ ಹೋದರೂ ಕೂಡ ಆ ಶತ್ರುತ್ವ ಇವರ ಜೀವನದಲ್ಲಿ ತುಂಬ ರೀತಿಗಳಿಂದ ಸಮಸ್ಯೆ ಕೊಡುವಂಥದ್ದು, ದಾಂಪತ್ಯದಲ್ಲಿ ಸಮಸ್ಯೆ ಕೊಡುವಂಥದ್ದು, ಒಂದು ಬಿಸ್ನೆಸ್ ಪಾರ್ಟ್ನರಲ್ಲಿ ಆ ಶತ್ರುತ್ವದ ಒಂದು ಪ್ರಾಬ್ಲಮ್ಸ್ ಇವ್ರಿಗೆ ಕ್ರಿಯೇಟ್ ಆಗುವಂಥದ್ದು. ಈ ಥರ ಒಂದು ಧನುರಾಶಿಗೆ ಸಂಪೂರ್ಣವಾಗಿ ಒಂದು ರೀತಿಗಳಿಂದ ಸಮಸ್ಯೆ ಇರ್ತವೆ. ಇದರಿಂದನೇ ಧನುರಾಶಿಯವರು ಬಹಳ ಮುಖ್ಯವಾಗಿ ತಾಳ್ಮೆಯಿಂದ ವರ್ತನೆ ಮಾಡಬೇಕು. ಏನು ಮಾತಾಡಿದ್ರು ಕೂಡ ಬಹಳ ಯೋಚನೆಯಿಂದ ಮಾತಾಡಬೇಕು. ಯಾರಿದ್ದಾರೆ ಯಾರಿಲ್ಲ ಅಕ್ಕಪಕ್ಕ ನೋಡಿಕೊಂಡು ನೀವು ಬಹಳ ಎಚ್ಚರಿಕೆಯಿಂದ ಮಾತಾಡಿದಂತಾದರೆ ನಿಮ್ಮ ಜೀವನದಲ್ಲಿ ಶತ್ರುತ್ವ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ ಹೊರತು, ಇದ್ದೇ ಇರ್ತಾರೆ ಶತ್ರುತ್ವ, ಕಡಿಮೆ ಆಗ್ತಾರೆ ಹೊರತು ಜಾಸ್ತಿ ಆಗೋದಿಲ್ಲ. ಬಹಳ ಎಚ್ಚರಿಕೆಯಿಂದ ಬಹಳ ಒಂದು ಗಮನದಿಂದ ನೀವು ಮಾತಾಡಬೇಕಾಗುತ್ತೆ ಶತ್ರುತ್ವ ಒಂದು ವಿಚಾರದಲ್ಲಿ. ಇದರಿಂದಲೇ ನೀವು ಪ್ರತಿನಿತ್ಯ ಏನು ಮಾಡಬೇಕಂತ ಹೇಳಿದ್ರೆ, ಪ್ರತಿ ಬುಧವಾರ ಗಣಪತಿಯ ಆರಾಧನೆ ಮಾಡುವಂಥದ್ದು ಮತ್ತು ಗಣಪತಿಗೆ ಸಂಪೂರ್ಣವಾಗಿ ಎಕ್ಕದ ಹೂವು, ಬಿಳಿ ಎಕ್ಕದ ಹೂವು ಕೊಡುವಂಥದ್ದಾದರೆ ಶತ್ರುತ್ವ ಅಂತಕ್ಕಂಥದ್ದು ನಿಮಗೆ ಸಂಪೂರ್ಣ ಕಡಿಮೆ ಆಗುತ್ತೆ. ಇದೊಂದು ವಿಚಾರ ನೀವು ಧನುರಾಶಿನ ಮಾಡಿದ್ರೆ ಖಂಡಿತವಾಗ್ಲೂ ಇದ್ರ ರಿಸಲ್ಟು ನಿಮಗೆ 100% ವರ್ಕ್ ಆಗುತ್ತೆ.